ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾವು ಹೇಳಿದ್ನಲ್ವ ಊರಿಗೆ ಬಂದಿದ್ವಿ ಅಂಥೇಳಿ ನಮ್ಮ ಅತ್ತೆನೇ ಸ್ನಾನ ಮಾಡಿಸಿದ್ರು. ಅವಳಿಗೆ ಸ್ನಾನ ಮಾಡಿಸಿ ಎಲ್ಲ ಟವಲಿಂದ ಒರೆಸಿ ರೆಡಿ ಮಾಡ್ತಾಯಿದ್ರು. ಯಾಕಂತಂದರೆ ನಾವು ಆ ಕಡೆ ಮನೆಗೆ ನಮ್ಮ ಆಂಟಿ ಮನೆಗೆ ಹೋಗಬೇಕು ಅಂತಂದೇಳಿ ರೆಡಿಯಾಗಿದ್ವಿ. ಗೊಂಬೇರ ಅತ್ತೆ ಮನೆ ಫುಲ್ಲೇ ನೋಡಿ ಆಲ್ರೆಡಿ ಬಂದ್ವಿ ಮನೆಗೆ. ಆಗ ಈ ಕಡೆ ಸೈಡ್ ನಮ್ಮ ಕಾಕಾರ ಮನೆಗೆ ಬಂದು ಫುಲ್ಲು ನಮ್ಮ ಗೊಂಬೆಗೆ ರೆಡಿ ಮಾಡ್ತಾಯಿದ್ರು. ಅವಳು ಫುಲ್ ಕೂದಲ ಭಾಳ ಬೇಗ ಬರುತ್ತೆ. 2 ಮಂತ್ಸ್ ಆಯ್ತು ಅವಳು ಕಟ್ ಮಾಡಿಸಿ. 2 ಮಂತ್ಸಲ್ಲಿ ಅಷ್ಟು ಚೆನ್ನಾಗಿ ಕೂದಲ ಬಂದಿದೆ ಅವಳಿಗೆ. ಅದಕ್ಕೆ ಜುಟ್ಟು ಕ್ಲಿಪ್ ಹಾಕ್ತೀನಿ ಅಂದರೆ ನನ್ನ ಹತ್ರ ಆದರೆ ಏನೂ ಹಾಕಿಸ್ಕೊಳ್ಳಲ್ಲ. ಅವ್ರ ಅಕ್ಕ ಮತ್ತು ಹಾಕ್ತಾಯಿದ್ರು ಚಿಕ್ಕಿ ಸೇರಿ. ಆದರೆ ಅಷ್ಟು ಚೆನ್ನಾಗಿ ಕೂತಾಳೆ ನೋಡಿ. ಪೋಸ್ ನೋಡಿ ಎಲ್ಲರಿಗೂ ಹಾಯ್ ಅನ್ಕೋತ. ನನಗೆ ಒಂದು ಕೂಮ್ ಸಹ ಮಾಡೋಕ್ಕೆ ಕೊಡಲ್ಲ. ಅವ್ರ ಜೊತೆಗಾದರೆ ಅಷ್ಟು ಚೆನ್ನಾಗಿ ಜುಟ್ಟು ಹಾಕಿಸ್ಕೊಂಡು ರೆಡಿಯಾಗಿ ಒಂದು ನಮ್ಮೂರಲ್ಲಿ ಮಠ ಇದೆ, ಆ ಮಠಕ್ಕೆ ಹೋಗ್ತಾಯಿದ್ರು ಅವರು ಎಲ್ಲರೂ ರೆಡಿಯಾಗಿ. ನೋಡಿ ಆಲ್ರೆಡಿ ಫುಲ್ ರೆಡಿ ಆಗ್ತಿದ್ರು ಅವರು. ನಾವು ಹೋಗಿದ್ವಿ. ನಾನಿನ್ನು ಹೋಗಲ್ಲ ಅಂತ ಹೇಳ್ತಿದ್ದೆ, ಅದಕ್ಕೆ ವಿಡಿಯೋ ಮಾಡ್ಕೋತಾ ಇದ್ದೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಜುಟ್ಟು ಹಾಕಿದರೆ. ಎಲ್ಲ ಕಣ್ಮುಂದೆ ಕೂದಲ. ಹಾಕೋ ಅಂತ ಹೇಳಿದ್ರು ಹಾಕ್ಕೊಳ್ಳಲ್ಲ, ಹಾಕಿಸ್ಕೊಳ್ಳಲ್ಲ. ಅಷ್ಟು ಡವ್ ಆಡ್ತಾಳೆ. ನನ್ನ ಹತ್ರ ಆದರೆ ಅವರಿಷ್ಟರ ಹತ್ರ ಆದರೆ ಅಷ್ಟು ಚೆನ್ನಾಗಿ ಹಾಕಿಸ್ಕೊತಾಳೆ. ಚೆನ್ನಾಗಿ ರೆಡಿ ಆಗಿದ್ಲು, ಚೆಂದ ಕಾಣ್ತಿದ್ಲು. ಸ್ಮೈಲು ಕ್ಯೂಟ್. ಎಲ್ಲರೂ ನನ್ನ ಮಗಳಿಗೆ ಪಾರ್ಲೆ ಮೇಲೆ ಇರುತ್ತಲ್ವ ಬಿಸ್ಕೆಟ್ ಕವರ್ ಮೇಲೆ ಬೇಬಿ ಫೋಟೋ ಆ ಥರ ಇದ್ದಾಳೆ ಅಂತ ಹೇಳ್ತಾರೆ. ನಾನು ಆ ಥರ ಏನಿಲ್ಲ, ಅಷ್ಟು ಬಬ್ಲಿ ಇಲ್ಲ ಅವಳು. ಆ್ಯಕ್ಚುಲಿ ಭಾಳ ತೆಳ್ಳಗಾದ್ಲು. ಫುಲ್ಲು ನೋಡಿ ಡವ್ ಮಾಡ್ತಿರೋದು. ಅಲ್ಲಿ ಅತ್ತೆ ಕೂತಿದ್ರು, ಅವಳಿಗೆ ಪೋಸ್ ತೋರಿಸ್ತಾಯಿದ್ರು. ಹೇಳ್ತಾಯಿದ್ಲು, ಅಮ್ಮ ಚೆನ್ನಾಗಿದ್ದೀನಲ್ವ, ನಾನು ಕ್ಯೂಟ್ ಇದ್ದೀನಿ ಅಂತಂದು ಹೇಳ್ತಾಯಿದ್ಲು. ಹೇಳಿದ್ನಲ್ವ ನಾನು ಮಠಕ್ಕೆ ಹೋಗೋಕೆ ರೆಡಿ ಆಗಿದ್ರು, ಮತ್ತು ಡ್ರೆಸ್ ಚೇಂಜ್ ಮಾಡಿ ನನ್ನ ಮಗಳು ಕೂಡ ರೆಡಿ ಆದ್ಲು. ಅವ್ರಿಗೆ ಇವಳು ಇಷ್ಟರು ಇದ್ದರೆ ನನ್ನ ಮಗಳಿಗೆ ನಾನು ಪ್ರಪಂಚನೇ ಬೇರೆ ಅವಳದು. ಅವ್ರ ದೊಡ್ಡಮ್ಮ ಅವರೆಲ್ಲರೂ ಇದನ್ನು ತಿನ್ನು ಅಂತಿದ್ರೆ ಅಲ್ಲಿಗೆ ಕುರ್ಕುರೆ ಕೊಟ್ಟರೆ ಅವಳು ಶೆಣ್ಗೆ ತಿಂತಾಳೆ ಏನೋ ಸಹ, ಅದಕ್ಕೆ ಅದರಲ್ಲೇ ಹಾಕಿದರೆ ತಿಂತಾಳೆ ಅಂತೇಳಿ ಅವ್ರ ದೊಡ್ಡಮ್ಮ ಅದರಲ್ಲಿ ಹಾಕಿದರು. ಫುಲ್ಲೆಲ್ಲ ರೆಡಿಯಾಗಿ ಹೊರಗಡೆ ಬಂದಾದ್ಮೇಲೆ ಒಂದು ಫೋಟೋ ತೆಗೀರಿ ಅಂತ ಹೇಳ್ತಾಯಿದ್ಲು. ಫೋಟೋ ಇವಳು ತಗೊಂಡು ಇವರು ಹೇಳ್ತೀನಲ್ಲ ಡವ್ ರಾಣಿಯರ್ ಅಂದರೆ ಡವ್ರು, ಇವರಿಬ್ಬರು ಯಾವಾಗಲೂ ಬಿಟ್ಟಿರಲ್ಲ. ಆಮೇಲೆ ನೆಕ್ಸ್ಟ್ ಹೋಗಿ ಬಂದಾದಮೇಲೆ ಇನ್ನೊಂದು ಟ್ವಿಸ್ಟ್ ಇದರಲ್ಲಿ ನಮ್ಮ ವೈನಿಯರ್ ಫ್ಯಾಮ್ಲಿ ಬಂದಿತ್ತು. ಯಾಕಂತಂತಂದರೆ ಎಲ್ಲರೂ ಅವಳು ವೈನಿಯರ್ದು ಜೀವ ನೆನೆಸಿತ್ತಂತೆ. ಅಂದರೆ ನಮ್ಮ ಸೈಡು ನೆನಪು ಭಾಳ ದಿನ ಆಗಿತ್ತು ಅವಳು ಮಾತಾಡಿಸಿ. ರಿಯಲಾಗಿ ನೋಡೋದು ಬೇರೆ, ಫೋನಲ್ಲೆಲ್ಲ ಡೈಲಿ ಮಾತಾಡ್ತಾರೆ. ಆದರೂ ಕೂಡ ಒಂದು ಸಲ ವಿಸಿಟ್ ಮಾಡಿ ಮಾತಾಡಿಸ್ಕೊಂಡು ಇದು ಒಂಥರ ಎಲ್ಲರೂ ನೋಡ್ದಂಗೆ ಆಗುತ್ತೆ ಅಂಥೇಳಿ ಬಂದಿದ್ದರು. ನನ್ನ ಮಗಳು ಅವ್ರ ಅಕ್ಕನ ಮಗಳ ಜೊತೆ ಫುಲ್ ಆಟ. ಅವಳ ಥರ ಈ ಕೈಯಲ್ಲಿ ಇಲ್ಲಂತೆ ನಂದು ಅಂತ ಹೇಳ್ತಾಯಿದ್ಲು ಅತ್ತೆಗೆ. ಹ್ಞೂನಮ್ಮ ಆಯಿತು ಕೊಡಿಸ್ತೀನಿ ಅಂತಿದ್ರು. ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಈಗೆಲ್ಲ ಕೂತು ಮಾತಾಡೋದೆಲ್ಲ. ಇವ್ರು ನೋಡಿ ಸೀರಿಯಸ್ಸಾಗಿ ಇದನ್ನೇ ಸೀರಿಯಸ್ಸಾಗಿ ಬುಕ್ ನೋಡಂದ್ರೆ ನೋಡಲ್ಲ. ಡವ್ ರಾಣಿಯರು ಇವರು. ನಮ್ಮ ಚಿಕ್ಕಪ್ಪನೂ ಬಂದರು ಆಮೇಲೆ. ಯಾಕಂತಂದರೆ ಎಲ್ಲರೂ ರಿಲೇಷನ್ಸ್ ಬಂದಿದ್ದರು, ಅವ್ರು ಮಾತಾಡಿಸ್ಬೇಕು ಅಂತೇಳಿ ಅವರು ಹೊರಗಡೆ ಹೋಗಿದ್ರು. ಬಂದು ಅವ್ರನ್ನ ಎಲ್ಲ ಮಾತಾಡಿಸಿ ಆಮೇಲೆ ಕೂತಿದ್ರು ಮಾತಾಡ್ಕೋತಾ. ನನ್ನ ಮಗಳಿಗೆ ಹಿಂಗೆಲ್ಲ ಆಟ ಆಡ್ಸೋಕ್ಕಿರಬೇಕು, ಆಟ ಸಾಮಾನಿಲ್ಲ ಅಂತ ಹೇಳ್ತಿದ್ಲು. ಅದಕ್ಕೆ ಅವ್ರ ಅಕ್ಕ ಎತ್ಕೊಂಡು ಆಟದಾಗ ಆಟ ಸಾಮಾನು ಇದ್ದಾವೇನಮ್ಮ ನೋಡೋಣ ಅಂತಂದೇಳಿ ಆಟ ಹತ್ತಿಸ್ತಾಯಿದ್ಲು. ಅವಳೇನು ಹತ್ತಾ ಇರಲಿಲ್ಲ. ಅದಕ್ಕೆ ನೀನು ಹತ್ತು ಅಕ್ಕ, ನೀನು ಹತ್ತು ಅಂತ ಹೇಳ್ತಾಯಿದ್ಲು ಅವಳು. ನನಗೆ ಹತ್ತಕ್ಕಾಗಲ್ಲ ಅಂತಂದೇಳಿ ಹೇಳ್ತಿದ್ದು. ಫುಲ್ಲು ಆಟ ಸಾಮಾನು ಬೇಕು, ಆಟ ಆಡಿಸ್ಬೇಕು ಆ ಥರ ಅವಳಿಗೆ. ಒಬ್ಬಳೇ ಇರೋಕ್ಕೆ ಬೇಜಾರು. ಅಲ್ಲಿ ಅವ್ರ ಅಕ್ಕನ ಮಗಳು ಅಂತ ಹೇಳಿದ್ನಲ್ಲ, ಅವಳು ಕೂಡ ಒಂದು ಪೆನ್ನಿಗೆ ಇಬ್ಬರು ಜಗಳ ಮಾಡ್ತಾಯಿದ್ರು. ಅದಕ್ಕೆ ಸ್ಕೆಚ್ ಪೆನ್ನಿನ ಬಾಕ್ಸಿಗೆ ಕೊಟ್ಬಿಟ್ಟಿದ್ರು ಅವರಿಗೆ. ಆಟ ಆಡ್ತಿದ್ಲು. ಇವಳು ದೊಡ್ಡೋಳು ಅನ್ನಂಗೆ, ಪುಟ್ಟ ನಾನು ಹೇಳ್ದಾಗ ನೀನು ಕೇಳಬೇಕಮ್ಮ, ನಾನು ದೊಡ್ಡೋಳು ನೀನು ಚಿಕ್ಕೋಳು ಅಂತ ಹೇಳ್ತಾಯಿದ್ಲು ಇವಳು ಸಂಜನಾ ಅಂಥೇಳಿ. ಅದಕ್ಕೆ ಹಾಯ್ ಮಾಡು ಅಂತ ಹಾಯ್. ಇವಳು ಎಲ್ಲರ ಜೊತೆಗೂ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಮ್ಮಿ. ಆಮೇಲೆ ಎಲ್ಲರೂ ಅವರು ಎಲ್ಲ ಮಗಳಿಗೋಸ್ಕರ ಏನೇನು ತೊಗೊಂಡು ಬಂದಿದ್ರು ಅಡುಗೆ ಕೂಡ ಮಾಡ್ಕೊಂಡು ಬಂದಿದ್ದರು. ಫ್ರೂಟ್ಸು ಆಮೇಲೆ ಎಲ್ಲ ಸ್ವೀಟು ತೊಗೊಂಡು ಬಂದಿದ್ದರು. ಕ್ಯಾಶುವಲ್ಲಾಗಿ ಬರೋರು ಸಹ ಇಷ್ಟು ನಮ್ಮನೆಗೆ ತಿನಿಸುಗಳ್ನ ತೊಗೊಂಡು ಬರ್ತಾರೆ. ಆಮೇಲೆ ಊಟಗೂ ಇಷ್ಟು ರೊಟ್ಟಿ ಅಂತೂ ಯಾವಾಗಲೂ ನಮ್ಮ ಮನೇಲಿ ಇಷ್ಟು ಇದ್ದೇ ಇರುತ್ತೆ. ಅವರು ಕೂಡ ರೊಟ್ಟಿ ಚಪಾತಿ ಪಲ್ಯ ಎಲ್ಲ ಮಾಡ್ಕೊಂಬಂದಿದ್ರು. ಆ್ಯಕ್ಚುಲಿ ಇದು ನಾವು ಒಂದು ಬೇರೆದ್ರಲ್ಲಿ ಹಾಕ್ಕೊಂಡಿದ್ದೀವಿ, ಅದು ಬೇರೆ ಇದರಲ್ಲಿ ಅವ್ರು ಬಾಕ್ಸಲ್ಲಿ ತೊಗೊಂಡು ಬಂದಿದ್ದು. ಎಷ್ಟೊಂದು ಭಾಳ ತೊಗೊಂಡು ಬಂದಿದ್ದರು. ಸುಮ್ಮನೆ ಇದೇನು ಹುಷಾರಿಲ್ಲ ಅಂತೇನೂ ಅಲ್ಲ, ಸುಮ್ಮನೆ ಜಸ್ಟ್ ಮಾತಾಡ್ಸೋಕ್ಕೆ ಬಂದಾಗ ಇಷ್ಟೆಲ್ಲ ಅಡುಗೆ ಮಾಡ್ಕೊಂಬರ್ತಾರೆ. ನಾವು ಒಂದು ಸ್ವೀಟ್ ಮಾಡಿ ಆಂಟಿ ಮತ್ತು ಶಾವಿಗೆ ಪಾಯಸ ಮಾಡಿದ್ರು. ಶೇಂಗಾ ಪುಡಿ, ಕೆಂಪು ಚಟ್ನಿ, ಆಮೇಲೆ ಶೇಂಗಾದ ಹೋಳಿಗೆ ಎಲ್ಲ ನಾವು ಮಾಡಿದ್ವಿ. ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು, ಇದು ಒಂಥರ ಪೇರೆಂಟ್ಸಿಗೆ ಮಕ್ಕಳು ಮಾತಾಡ್ಸೋಕ್ಕೆ
ಎಲ್ಲರೂ ಸೇರಿ ಊಟ ಮಾಡಿದ್ವಿ. ಅಂತಂದರೆ ಅವರೆಲ್ಲರೂ ಅಲ್ಲೇ ಮಠದಾಗ ಊಟ ಮಾಡಿ ಬಂದಿದ್ದರು. ಅದಕ್ಕೆ ನಮ್ಮ ಆಂಟಿಯವರೆಲ್ಲರೂ ನಾ ಕೊಡ್ತೀವಿ ನೀವು ಊಟ ಮಾಡಿರಿ ಅಂತ ಹೇಳಿದರು. ಹಾಗಾಗಿ ನಾನು ನಮ್ಮ ವೈನಿ ಊಟ ಮಾಡಿರಲಿಲ್ಲ. ಅವ್ರ ಜೊತೆ ಕೂತ್ಕೊಂಡು ಇಷ್ಟರ ಜೊತೆ ಕೂತ್ಕೊಂಡು ಊಟ ಮಾಡಿದ್ವಿ. ಎಲ್ಲರೂ ಇದ್ರೆ ಬೇರೆ ಯಾರೂ ಅಲ್ಲ, ಅವರ ವೈನಿಯರ ದೊಡ್ಡಮ್ಮ, ವೈನಿಯರ ಅಕ್ಕ ಇಷ್ಟರು ಅವ್ರನ್ನ ಮಾತಾಡಿಸ್ಬೇಕು ಅಂತಂದೇಳಿ ಬಂದಿದ್ದು. ಅದು ಒಂಥರ ಖುಷಿನೂ ಅನಿಸುತ್ತೆ. ನಮಗೋಸ್ಕರ ಬೇರೆ ಊರಿಂದ ಬುತ್ತಿ ಮಾಡಿಕೊಂಡು ಬರೋದಂದರೆ ಅದೊಂದು ಖುಷಿನೇ. ಆಮೇಲೆ ಎಲ್ಲರೂ ಮತ್ತೆ ಟೀ ಎಲ್ಲ ಕುಡಿದು ಎಲ್ಲಡಿಕೆ ಹಾಕ್ಕೊಂಡು ಹೊರಟ್ರು. ಅದನ್ನು ಸ್ವಲ್ಪ ಬೇಜಾರು ಅನಿಸುತ್ತೆ. ಯಾಕಂದರೆ ಕೂತು ಎಲ್ಲರದ್ದು ಮನೆಯೆಲ್ಲ ಗಲಾಟೆ, ಚೆನ್ನಾಗಿ ಮಾತು, ಅವ್ರ ಕಡೆ ಏನೇನಾಗುತ್ತೆ, ನಮ್ಮ ಕಡೆ ಏನೇನಾಗುತ್ತೆ ಅಂತೆಲ್ಲ ಡಿಸ್ಕಷನ್ನು ಚೆನ್ನಾಗಿರುತ್ತೆ. ಹಾಗಾಗಿ ಆಮೇಲೆ ಎಲ್ಲರೂ ಹೊರಟ್ರು. ಆಲ್ರೆಡಿ ಸಾಯಂಕಾಲ ಆಗಿಬಿಟ್ಟಿತ್ತು, ಒಂದು 5 o'clock ಹಂಗೆ. ಹಾಗಾಗಿ ಮತ್ತು ಬಸ್ಸು ಸಿಗಲ್ಲ ಅಂತೇಳಿ ಆಯಿತು ನಾವು ಹೊರಡ್ತೀವಿ ಅಂತಂದೇಳಿ ಸ್ಟಾರ್ಟ್ ಮಾಡಿದ್ರು. ಅದರಲ್ಲೇ ಎಲ್ಲರಿಗೂ ನಮಸ್ಕಾರ ಮಾಡೋದು. ಹಿರಿಯರು ಅಂತಂತಂದರೆ ಕಾಲು ನಮಸ್ಕಾರ ಮಾಡ್ತೀವಿ ನಾವೆಲ್ಲರೂ. ಅವ್ರು ಮಾಡಿಸ್ಕೊತಾ ಇರಲಿಲ್ಲ, ಹಾಗೆ ಕೈಯಿಂದನೇ ನಮಸ್ಕಾರ ಮಾಡಿಕೊಂಡು ಹೊರಟ್ರು. ಬೇಜಾರಾಗ್ತಿತ್ತು. ನಮ್ಮ ವೈನಿ ಫೇಸು ಸಣ್ಣದಾಗಿತ್ತು, ಚಿಕ್ಕದು ಅನಿಸ್ತಾಯಿತ್ತು. ಯಾಕಂತಂದರೆ ಎಲ್ಲರೂ ಅವ್ರ ರಿಲೇಷನ್ಸ್ ಬಂದಾರ ಅಂತಂದರೆ ಎಲ್ಲರಿಗೂ ಅಷ್ಟೇ ಅವ್ರವ್ರದ್ದು ಪ್ರೀತಿ ಅವ್ರಿಗಿರುತ್ತೆ ಅಲ್ವ. ಹಾಗಾಗಿ ಎಲ್ಲರೂ ಹೊರಟ ಅಷ್ಟಿಗೆ ಬೇಜಾರಾಗ್ತಿತ್ತು ಅವರಿಗೆ. ಆಮೇಲೆ ಹೋಗಿ ಬಸ್ ಸ್ಟ್ಯಾಂಡ್ ತನಕ ನಾವು ಬಿಟ್ಟು ಬಂದ್ವಿ. ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಕೂತಿದ್ವಿ. ಅಲ್ಲಿ ತನಕ ಬಸ್ ಲೇಟ್ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಮ್ಮ ತಂಗಿ ಹೂ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂಥೇಳಿ ಹೂ ಕಳ್ತನ ಮಾಡ್ತಾಯಿದ್ಲು. ನೋಡಿ, ಆ ಮನೆ ಕೀ ಹಾಕಿದೆ, ಇವಳು ಕಳ್ತನ ಮಾಡ್ತಾಳೆ. ಇಲ್ಲೆಲ್ಲಾದರೂ ಅವ್ಳಿಗೆ ಹೂ ಕಳ್ತನ ಮಾಡೋಕ್ಕಂದರೆ ಫುಲ್ ಇಷ್ಟ ಅನಿಸುತ್ತೆ. ನಮ್ಮ ಮನೆಗೂ ಬಂದಿದ್ಲು, ಅಮಾವಾಸ್ಯೆ ಐತೆ ಅಂದರೂ ಕೂಡ ಹೂ ಕಳ್ತನ ಮಾಡ್ಕೊಂಡು ಹೋಗಾಳೆ. ಥ್ಯಾಂಕ್ ಯು.